ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸೋಮವಾರ ನಡೆದಂತಹ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ. ಯಾರೆಲ್ಲ ಇಂಪ್ರೂವ್ಮೆಂಟ್ಗಾಗಿ ಬರೆದಿದ್ರೋ ಅಥವಾ ಹೆಚ್ಚಿನ ಅಂಕ ಅಥವಾ ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು ಅಂತ ಅವರಿಗೆಲ್ಲ ಈ ಕೀ ಆನ್ಸರ್ ರೆಡಿ ಇದೆ. ತಾವುಗಳು ಈ ಕೀ ಆನ್ಸರನ್ನು ನೋಡಿಕೊಂಡು ಟ್ಯಾಲಿ ಮಾಡ್ಕೋಬೋದು, ಎಷ್ಟು ಅಂಕಗಳು ನಿಮಗೆ ಬರ್ಬೋದು ಅಂತ. ಫಸ್ಟ್ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಗ್ರಾಫಿಕ್ಸ್ ಕಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. Question number 2, right answer is option B. Question number 3, right answer is 0, option A. Question number 4, MCQs ಹೇಳುತ್ತಿರುವಂಥದ್ದು ಚೆಕ್ ಮಾಡ್ಕೊಳ್ಳಿ. Question number 4, right answer is option D is the right answer, that is 40. Question number 5, right answer is option B, Y only. Question number 6, right answer is option D, all are true is the right answer. Question number 7, default constructor is the right answer, that is option A. Question number 8, option B is the right answer. Question number 9, right answer is option D. Question number 10, right answer is option B, internal level is the right answer. Question number 11, right answer is data definition language is the right answer. Question number 12, right answer is repeater is the right answer. Question number 13, right answer is option D, peer to peer is the right answer. Question number 14, right answer is option B, home page. Question number 15, right answer is option D. ಈಗ 15 MCQsಗಳು ಫಿನಿಶ್ ಆಗಿದೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಇದು ಎಕ್ಸಾಮ್ 3 ಸೋಮವಾರದ ದಿನ ನಡೆದಂಥ ಸೆಕೆಂಡ್ ಇಯರ್ PUC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. 16ನೆಯ ಪ್ರಶ್ನೆ ಸರಿಯಾದ ಉತ್ತರ ಡಾಟಾಬೇಸ್. ಕ್ವಶನ್ ನಂಬರ್ 17, ಡೊಮೈನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ರೈಟ್ ಆನ್ಸರ್ ಈಸ್ ಡಾಟಾ ರಿಡಂಡೆನ್ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19, ಹೈರಾರ್ಕಿಯಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ಸ್ಟೇಜಿಂಗ್ ಇಸ್ ದ ರೈಟ್ ಆನ್ಸರ್. ಈಗ ಪ್ರೀತಿಯ ಮಕ್ಕಳೇ, ಇಲ್ಲಿಗೆ ಸಂಪೂರ್ಣವಾಗಿ 20 ಅಂಕಗಳು ಪಾರ್ಟ್ ಎದು ಕಂಪ್ಲೀಟ್ ಆಗಿದೆ. ಈ ಪಾರ್ಟ್ ಎ ಕರೆಕ್ಟಾಗಿ ಔಟ್ ಆಫ್ ತೆಗೆದ್ರೆ ನೀವು ಪಾಸ್ ಆದಂಗೆ, ಯಾಕೆಂದರೆ 21 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ನಿಮ್ಮ ಕೀ ಆನ್ಸರ್ಗಳನ್ನು, ನಿಮ್ಮ ಉತ್ತರ ಪತ್ರಿಕೆಗಳನ್ನು ಇದೇ ಕೀ ಆನ್ಸರನ್ನು ನೋಡಿ, ಇದನ್ನು ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಅಂತ ಕರಿತೇವೆ. ಈ ಸ್ಕೀಮ್ ಆಫ್ ವ್ಯಾಲ್ಯುವೇಷನನ್ನು ನೋಡಿಬಿಟ್ಟೆ ಅವರು ನಿಮ್ಮ ಆನ್ಸರ್ಗಳನ್ನು ಕರೆಕ್ಷನ್ ಮಾಡುವಂಥದ್ದಾಗಿರುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ, ತಾವುಗಳು ನೋಡ್ಬೋದು. ಆಯಿತಾ? ಏನು ನೋಡಿ, ಈಗ ಪಾರ್ಟ್ ಸಿ ಅಂತ ಇದೆ. ಪಾರ್ಟ್ ಸಿ ಕ್ವಶನ್ ನಂಬರ್ 28ಕ್ಕೆ ಆಯಿತಾ ಎಷ್ಟು ಮಾರ್ಕ್ಸ್ ಇದೆ? 3 ಮಾರ್ಕ್ಸ್ ಇದೆ. 3 ಮಾರ್ಕ್ಸ್ ಯಾವಾಗ ಬರುತ್ತೆ ಅಂದರೆ, ಮೊದಲನೇ ಲೈನ್ ಬರೆದಾಗ ಏನು, ಕ್ಯಾಚ್ ಈಸ್ ಎ ಸ್ಮಾಲ್ ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ಡ್ ಬಿಟ್ವೀನ್ CPU ಆ್ಯಂಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಮೆಮೊರಿ ಅಂತ ಇದೆ. ಅದನ್ನು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಟೈಪ್ಸ್ ಆಫ್ ಕ್ಯಾಚೇನಲ್ಲಿ ಲೆವೆಲ್ 1, ಲೆವೆಲ್ 2. ಲೆವೆಲ್ 1 ಅಂತ ಬರೆದು ರಿಸೈಡ್ ಇನ್ CPU ಅಥವಾ ರಿಸೈಡ್ ಆನ್ ಮದರ್ ಬೋರ್ಡ್ ಅಂತ ಇದೆಯಲ್ಲ, ಅದನ್ನು ಬರೆದು ಆಯಿತಾ, ಅದಕ್ಕೆ 2 ಮಾರ್ಕ್ಸ್ ನಿಮಗೆ ಇಲ್ಲಿ ಕೊಡ್ತಾರೆ. ಟೋಟಲ್ 3 ಮಾರ್ಕ್ಸ್ ಆಗುತ್ತೆ. ಈ ರೀತಿಯಾಗಿ ಆನ್ಸರ್ಸಿಗೆ ಡಿವೈಡ್ ಆಗಿರುತ್ತೆ ಮಾರ್ಕ್ಸು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾರೆಲ್ಲ ಈ ವರ್ಷ ಸೆಕೆಂಡ್ ಇಯರ್ PUC ಇದ್ದೀರೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು, ನಿಮಗೆ ಬೇಕಾಗಿರುವಂಥ ಪ್ರಶ್ನೆ ಪತ್ರಿಕೆಗಳು, ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಆಫ್ ಆಲ್ ಸ್ಟ್ರೀಮ್ಸ್, ಎಲ್ಲ ಸ್ಟ್ರೀಮಿನ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ವಯವಾಗಲಿದೆ. ದಯವಿಟ್ಟು ನಮ್ಮ ಮೆಟೀರಿಯಲನ್ನು ಮೊದಲು ನೋಡಿ, ನಂತರದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾದ ವಿಷಯ ನೋಡಿ, ನಿಮ್ಮ ರಿಸಲ್ಟು ಮುಂದಿನ ವಾರದಲ್ಲಿ ಇರುತ್ತೆ. ಆಯಿತಾ? ಈ ನಾಳೆಯಿಂದ ವ್ಯಾಲ್ಯುವೇಷನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ನಾಳೆ ಅಂತ ಹೇಳಿದರೆ 20 ಸೋಮವಾರ, ಬರುವ ಸೋಮವಾರದಿಂದ, ಯಾಕಂದರೆ 20ನೇ ತಾರೀಕಿನವರೆಗೂ ಕೂಡ ನಿಮಗೆಲ್ಲರಿಗೂ ಕೂಡ ಏನಂತ ಹೇಳ್ತೀರಾ, ಆ್ಯನ್ಯುವಲ್ ಎಕ್ಸಾಮ್ 3 ರನ್ನಿಂಗಲ್ಲೇ ಇದೆ ಸರ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬರುವ ಸೋಮವಾರದಿಂದ ಒಂದು 4 ದಿನಗಳ ಕಾಲ ವ್ಯಾಲ್ಯುವೇಷನ್ ಪ್ರೊಸೆಸ್ ನಡೆಯುತ್ತೆ. ವ್ಯಾಲ್ಯುವೇಷನ್ ಪ್ರೊಸೆಸ್ ಆದ ತಕ್ಷಣ ಒಂದೇ ದಿನದಲ್ಲಿ ನಿಮ್ಮ ಎಕ್ಸಾಮ್ 3 ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಬೆಸ್ಟ್ ಆಫ್ 3ನಲ್ಲಿ ಆಯಿತಾ, ಈ ರೀತಿಯಾಗಿ ಒಂದು ಲಿಂಕನ್ನು ಬಿಟ್ಟಿರ್ತಾರೆ, ಅದನ್ನು ನಾನು ಅಪ್ಲೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.